ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ಇವತ್ತು ಒಂದು ಅದ್ಭುತವಾದ ಸಮಸ್ಯೆಗೆ ಪರಿಹಾರಗಳನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಏನು ವಿಚಾರ ಅಂತ ಗುರುಗಳನ್ನೇ ಕೇಳೋಣ ಬನ್ನಿ. ಗುರುಗಳೇ, ಇವಾಗ ತುಂಬ ಕೇಸ್ಗಳು ಅಂದರೆ ಎಲ್ಲೋದ್ರೂ ಇದೇ ಮಾತು, ಮದ್ದಿಡಿ ಹಾಕಿದ್ದಾರೆ ಮದ್ದಿಡಿ ಹಾಕ್ಬಿಟ್ಟಿದ್ದಾರೆ, ಮತ್ತು ಅದು ಪರಿಹಾರ ಮಾಡ್ಕೊಂಡಿರಲ್ಲ ಇನ್ನು ಗುರುಗಳು. ಹಳೇದೇ ಆಗಿರುತ್ತೆ ಅಥವಾ ಈಗ ಹಾಕಿರ್ತಾರೋ ಅದು ಗೊತ್ತಿರಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ, ಮದ್ದಿಡಿ ಬಗ್ಗೆ. ಖಂಡಿತವಾಗ್ಲು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಮದ್ದಿಡಿ ಅಂತ ಹೇಳಿದ್ರೆ ಅದನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಕೆಟ್ಟರು, ತುಂಬ ಕೆಟ್ಟ ದುಷ್ಟದ ಜನರು ಇದನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಇದನ್ನು ಇಷ್ಟು ಜನಕ್ಕೆ ಹಾಕಿ ಅಂತ ಹೇಳ್ಬಿಟ್ಟು ಕೊಡೋರು ಇದ್ದಾರೆ, ಅಥವಾ ಅವರೇ ಮನೇಲಿ ತಯಾರು ಮಾಡೋರು ಇದ್ದಾರೆ. ಇದನ್ನು ಕೆಲವ್ರು ಏನು ಮಾಡ್ತಾರೆ, ಯಾವುದ್ಯಾವುದೋ ಪ್ರಾಣಿಗಳ ರಕ್ತದಿಂದ ಮಾಡ್ತಕ್ಕಂಥದ್ದಿದೆ ಮದ್ದಡಿ, ಮತ್ತು ಕೆಲವು ಮೂಲಿಕೆಗಳಿಂದ ಮಾಡುವಂಥದ್ದಿದೆ. ಹಸಿರು ಮದ್ದಡಿ, ಬಿಳಿ ಮದ್ದಡಿ, ಕಪ್ಪು ಮದ್ದಡಿ, ಕೆಂಪು ಮದ್ದಡಿ, ಈ ಥರದ್ದೆಲ್ಲ ಇದೆ. ಸೊ ಈ ಥರದ ಮದ್ದಿಡಿಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಹೊಟ್ಟೆಗೆ ಹೋದ್ಮೇಲೆ ಯಾರಿಗಾರು ಇವಾಗ ಹಾಕ್ಬಿಟ್ಟು ಅದು ಹೊಟ್ಟೆಗೆ ಹೋಯ್ತು ಅಂದರೆ ಅದು ಏನಾಗಿಬಿಡುತ್ತೆ ಅವಾಗ ಅಂತ ಹೇಳಿದ್ರೆ, ಅದು ಒಳಗಡೆ ಹೋಗ್ಬಿಟ್ಟು ಅದು ಕೂದಲು ಥರ ಬೆಳ್ಕೊಂಡ್ಬಿಡುತ್ತೆ, ಕಂಬಳಿ ಹುಳು ಥರ ಆಗಿಬಿಡುತ್ತೆ. ಬೆಳ್ಕೊಂಡು ಅದು ಜಾಸ್ತಿ ಆಗಿ ಅವನಿಗೆ ಊಟ ಸೇರಲ್ಲ, ವಾಮಿಟ್ ಆಗುವಂಥದ್ದು, ಮುಖದಲ್ಲೆಲ್ಲ ಕಾಂತಿ ಇರಲ್ಲ, ಒಂಥರ ಎಲ್ಲಿ ನೋಡಿದ್ರು ನೋವು ಚುಚ್ಚಿದಂಗಿರೋದು, ಒಂಥರ ಪ್ರೇತ ಸೇರ್ಕೊಂಡಂಗೆ ಆಗೋದು, ವಿಪರೀತ ಹೊಟ್ಟೆ ನೋವು, ಮತ್ತು ಏನೂ ಬೇಡ ಅನ್ನೋ ಥರ ಆಗೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ. ಇದು ಮದ್ದಿಡಿಯಿಂದ ಆಗುವಂಥ ಸಮಸ್ಯೆಗಳು. ಮದ್ದಿಡಿ ಅನ್ನೋದು ಬಹಳ ಡೇಂಜರ್ ಆಗಿರ್ತಕ್ಕಂಥ ವಸ್ತು. ಇದನ್ನು ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಮನೆಗಳಿಗೆ ಹೋದ ಮಾತ್ರ ಹಾಕೋದಲ್ಲ, ಫಂಕ್ಷನ್ ಹಾಲ್ಗಳಲ್ಲೂ ಹಾಕ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಯಾವುದಾದ್ರು ಫಂಕ್ಷನ್ಗಂತ ಹೋದಾಗ ಯಾವುದಾದ್ರು ಒಂದು ಸ್ವೀಟು, ಒಂದು ಕೇಸರಿ ಬಾತೋ ಏನಾದ್ರು ಒಂದು ಸ್ವೀಟ್ ಇದ್ದಾಗ ಅಲ್ಲಿ 2 ಸೌಟು ಇರುತ್ತೆ ಸ್ವೀಟ್ ಒಳಗಡೆ. ಆ 2 ಸೌಟವನ್ನು ಹಾಕಿದರೆ ಅವನು ಮದ್ದಿಡಿ ಹಾಕ್ತಾನೆ ಅಂತ ಅರ್ಥ. ಒಂದೇ ಸೌಟಲ್ಲಿ ಹಾಕಬೇಕು ಯಾವಾಗಲೂ ಕೂಡ. 2 ಸೌಟ್ ಅದರಲ್ಲಿ ಇದ್ದರೆ ಅವಾಗ ಯೋಚನೆ ಮಾಡಬೇಕು. ಅದು ಅವ್ನು ನೋಡ್ಕೊಳ್ತಾನೆ, ಯಾರಿಗೆ ಹಾಕಬೇಕು ಅಂತ ನೋಡ್ಕೊಂಡು ಹಾಕ್ಬಿಡ್ತಾನೆ. ಹಾಗಾಗಿ ಅದು ಎಚ್ಚರಿಕೆ ತೊಗೊಳ್ಳೋಂಥ ವಿಚಾರಗಳು ತುಂಬ ಇದೆ. ಮತ್ತು ಮನೆಗೆ ಹೋದಾಗ ಎಲೆ ಅಡಿಕೆಯಲ್ಲಿ ಹಾಕ್ಕೊಡುವಂಥದ್ದು ಇರುತ್ತೆ, ಸ್ವೀಟಲ್ಲಿ ಹಾಕ್ಕೊಡೋದಂತ ಇರುತ್ತೆ, ಖಾರ ಏನಾದರೂ ಈ ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ಜಲ್ಲಿ ಹಾಕ್ಕೊಡೋವಂಥದ್ದು ಇರುತ್ತೆ, ಈ ಥರ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿದ್ದು ಇದನ್ನು ಹಾಕಿದಾಗ ಹೊಟ್ಟೆಯಲ್ಲಿ ಹೋಗಿ ಅದು ಏನೇನೋ ಪರಿಣಾಮಗಳು ತೊಗೊಂಡ್ಬಿಡುತ್ತೆ, ಮತ್ತು ತುಂಬ ಕಷ್ಟಗಳಾಗತ್ತೆ. ಸೊ ಹಾಗಾಗಿ ಈ ಥರ ಇದ್ದಾಗ ಏನು ಮಾಡಬೇಕಂದ್ರೆ, ಸೊಲ್ಯೂಷನ್, ಉತ್ತಮವಾಗಿರ್ತಕ್ಕಂಥ ಸೊಲ್ಯೂಷನ್ ಏನಪ್ಪ ಅಂದರೆ, ಏಲಕ್ಕಿ ಇದೆಯಲ್ಲ, ಏಲಕ್ಕಿನ ಬೀಜ ತೆಗೆದು ಅದನ್ನ ಸಿಪ್ಪೆ ತೆಗೆದುಬಿಟ್ಟು ಆ ಏಲಕ್ಕಿ ಬೀಜನ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಒಂಚೂರು ಬಿಳಿ ಸಾಸಿವೆ ಪುಡಿ ಹಾಕಬೇಕು. ಅದೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು 1 ಚಿಟಿಕೆ, ಆಯಿತಾ, 1 ಚಿಟಿಕೆ ಅಂದರೆ 1 ಚಿಟಿಕೆ ಅಂದರೆ ಒಂದು ಚಿಟಿಕೆಯಷ್ಟು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬಾಯಿಗೆ ಹಾಕ್ಕೊಂಡು ನೀರು ಕುಡಿಯೋದು. ಈಗ ಈ ಥರ ಸುಮಾರು 9 ದಿನ, 18 ದಿನ, 21 ದಿನ, 54 ದಿನ, 48 ದಿನ ಈ ಥರ ಮಾಡ್ಕೊಂಡಾಗ ಏನಾಗುತ್ತಂದರೆ, ಇರ್ತಕ್ಕಂಥ ಎಲ್ಲ ಒಂದು ವಿಷ ಪದಾರ್ಥಗಳು, ಆ ಮದ್ದಿಡಿ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ದೇಹ ಫುಲ್ಲು ಶುದ್ಧಿಯಾಗಿಬಿಡುತ್ತೆ. ನಾವೇ ಕ್ಲೀನ್ ಮಾಡ್ಕೊಳ್ಳುವಂಥ ಒಂದು ವಿಚಾರ. ಇನ್ನು ಮದ್ದಿಡಿ ಆಗಿದಾಗ ಇನ್ನೊಂದು ಎಫೆಕ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾವೇನೋ ಅದನ್ನು ತೊಗೊಳ್ತೀವಿ, ಕ್ಲೀನಾಗಿಬಿಡುತ್ತೆ, ಅಥವಾ ಎಲ್ಲರೂ ಹೋಗಿ ತೆಗೆಸ್ಕೊಳ್ತೀವಿ ಅಂದ್ಕೊಳ್ಳಿ. ತೆಗೆಸ್ಕೊಳ್ಳೋಕ್ಕೂ ಅದನ್ನೇ ಕೊಡೋದು ಅವರು, ಏಲಕ್ಕಿ ಪುಡಿ, ಬಿಳಿ ಸಾಸಿವೆ ಪುಡಿನೇ ಕೊಡೋದು. ಸೊ ತೆಗೆಸ್ಕೊಂಡ್ಬಿಡ್ತೀವಿ ಅಂದ್ಕೊಳ್ಳಿ. ತೆಗೆಸ್ದಾಗಲ್ಲೂ ಕೂಡ ಏನು ಮಾಡಬೇಕಂದ್ರೆ, ಇದಕ್ಕೆ ತಾಂತ್ರಿಕ ಪ್ರಯೋಗದಿಂದ ಕೂಡ ತೆಗೆಸ್ಕೋಬೇಕಾಗತ್ತೆ. ಬರೀ ನಾವು ಒಳಗಡೆ ತೊಗೊಂಡು ಹಾಕಿರೋದನ್ನ ತೆಗೆದುಬಿಡ್ತೀವಿ. ಆದರೆ ನಾವು ಒಳಗಡೆ ತೊಗೊಳ್ಬೇಕಾದ್ರೆ ಅದೇನಾಗುತ್ತೆ ಅಂದರೆ, ಎನರ್ಜಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದಕ್ಕೆ ಕೆಲವು ಪ್ರಯೋಗಗಳನ್ನ ಮಾಡಬೇಕಾಗತ್ತೆ. ಆ ಪ್ರಯೋಗಗಳು ಮಾಡಬೇಕಾದ್ರೆ ಫಸ್ಟ್ ಅದನ್ನು ಪ್ರಶ್ನೆ ಹಾಕಿ, ಅದರಿಂದ ಇನ್ನೂ ಒಂದಷ್ಟು ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ತೊಂದರೆ ಆಗ್ತಾ ಇದೆಯಾ ಎಲ್ಲ ನೋಡಿಕೊಂಡು ಅದಕ್ಕೆ ನಾವು ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಕೆಲವು ತಂತ್ರ ಮಂತ್ರಗಳಿದೆ, ಮತ್ತು ಅದಕ್ಕೆ ಕೆಲವು ಪ್ರಯೋಗಗಳಿದೆ. ಆ ಪ್ರಯೋಗಗಳಿಂದ ನಾವು ಅದನ್ನು ಕ್ಲಿಯರ್ ಮಾಡ್ಬೋದು. ಗುರುಗಳಿಗೆ ಪರಿಹಾರಗಳ ಬಗ್ಗೆ ಹೇಳಿದ್ರೆ, ಪರಿಹಾರಗಳು ನಿಮ್ಮಲ್ಲಿ ಬಂದರೆ ಮಾಡ್ಕೊಡೋಕ್ಕಾಗತ್ತೆ ಗುರುಗಳೇ ಇದೆಲ್ಲ? ಖಂಡಿತವಾಗ್ಲೂ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಅವರೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಸರಿ, ಇಲ್ಲ ನಾವೇ ಅದನ್ನು ಮಾಡಿಕೊಡ್ತೀವಿ. ನಮ್ಮಲ್ಲಿ ಕೆಲವು ಗಿಡಮೂಲಿಕೆಗಳಿದೆ, ಪುಡಿಗಳು. ಆ ಗಿಡಮೂಲಿಕೆ ಪುಡಿಯಲ್ಲೇ ನವನಾಥ ಸಿದ್ಧರ ಮೂಲಿಕೆ ಎಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಆ ಥರ ಪುಡಿಗಳನ್ನೆಲ್ಲ ಸೇರಿಸ್ಬಿಟ್ಟು ಗಿಡಮೂಲಿಕೆ ಪುಡಿ ಕೊಡ್ತೀವಿ. ಆ ಪುಡಿ ತಗೊಂಡಾಗಲೂ ಕೂಡ ಅವರಲ್ಲಿ ಇರ್ತಕ್ಕಂಥ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಷ ಪದಾರ್ಥಗಳು, ಈ ಮದ್ದಿಡಿಗಳು ಎಲ್ಲ ಏನು ಹಾಕಿದರೂ ಕೂಡ ಹೋಗ್ಬಿಡುತ್ತೆ. ಹೋದಾಗ ಆಮೇಲೆ ಈ ಒಂದು ಪ್ರಯೋಗ ಮಾಡಿ ಅದನ್ನು ನಾವು ಬಂಧನ ಕೂಡ ಅದನ್ನು ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿ ಬಂದವರಿಗೆ ಏನೋ ಒಂದು ಪ್ರಶ್ನೆ ನೋಡಿ ವಾಪಸ್ ಕಳಿಸ್ತೀವಿ, ಬರೀ ಕನ್ಸಲ್ಟೇಷನ್ ಆ ಥರ ಇಲ್ಲ. ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಕೂಡ ಮಾಡಿಕೊಡ್ತೀವಿ. ಆ ಥರ ಪರಿಹಾರ ಮಾಡಿಸ್ಕೊಂಡವ್ರಿಗೆ ಏನಾಗುತ್ತೆ ಅಂದರೆ, ಜೀವನದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ.
ಮತ್ತು ಮುಂದೆ ಯಾರಾದರೂ ಈ ಥರ ಮದ್ದನ್ನು ಹಾಕಕ್ಕೆ ಬಂದಾಗ ಅವ್ರಿಗೆ ಫಸ್ಟೇ ಸೂಚನೆ ಸಿಗುತ್ತೆ. ಆ ಥರದೊಂದು ಪ್ರೊಟೆಕ್ಷನ್ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಗುರುಗಳೇ, ಈಗ ತುಂಬಾ ಹಳೆಯದು ಯಾವಾಗ್ಲೂ ಹಾಕಿರ್ತಾರೆ ಮದ್ದು, ಅದು ಇವ್ರು ಮೆಡಿಕಲ್ ಪ್ರಾಬ್ಲಮ್ ಅನ್ಕೊಂಡು ಸುತ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತಿರ್ತಾರೆ, ಗೊತ್ತೇ ಆಗಿರಲ್ಲ. ಆಮೇಲೆ ತಿಳ್ಕೊಂಡು ಬರ್ತಾರೆ. ಪ್ರಶ್ನೆ ಹಾಕಿದ್ರೆ ನಿಮ್ಮಲ್ಲಿ ಗೊತ್ತಾಗುತ್ತೆ ಗುರುಗಳೇ ಇವಾಗ ಮದ್ದಿಡಿ ಹಾಕಿದ್ದಾರೆ ಇವರಿಗೆ ಅಂತ? ಖಂಡಿತವಾಗ್ಲೂ ಪ್ರಶ್ನೆ ಹಾಕಿದಾಗ್ಲಂತೂ ಅವ್ರು ಬಂದು ಕೂತ್ಕೊಂಡು ಪ್ರಶ್ನೆ ಹಾಕ್ಸಿದಾಗ್ಲಂತೂ ನಮಗೆ ಗೊತ್ತಾಗ್ಬಿಡುತ್ತೆ ಮದ್ದಿಡಿನೇ ಇದೆ ಇವ್ರ ಹೊಟ್ಟೆಯಲ್ಲಿ, ಯಾವ ಮದ್ದಿಡಿ ಇದೆ ಅಂತಲೂ ಗೊತ್ತಾಗುತ್ತೆ, ಎಷ್ಟು ಟೈಮ್ ಆಗಿದೆ ಅಂತಲೂ ಗೊತ್ತಾಗುತ್ತೆ, ಏನೇನು ತೊಂದರೆ ಆಗಿದೆ ಇದರಿಂದ ಅಂತ ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ. ಎಷ್ಟೋ ಕೇಸ್ಗಳನ್ನ ನಾವು ಇವಾಗ 26 ವರ್ಷ ಆಯ್ತು ನಮ್ಮದು, ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಮತ್ತು ಈ ಥರದ್ದು ಯಾವುದೇ ಒಂದು ಚಾಲೆಂಜಸ್ ಬಂದರೂ ಕೂಡ ನಾವು ತೊಗೊಂಡು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಆಗುತ್ತೆ. ಈಗ ಈ ಮೂಲಿಕೆ ಬಳಸ್ಕೊಂಡು ಕ್ಲಿಯರ್ ಮಾಡ್ಕೋಬಹುದಲ್ವಾ ಗುರುಗಳೇ? ಈ ಒಂದು ಮದ್ದಿಡಿ ಹಾಕಿರೋದನ್ನ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರೋ ಚಾನ್ಸಸ್ ಏನಾದ್ರು ಮುಂದೆ ನೋಡಿ, ಹಾಕಿದವರು ಏನು ಸುಮ್ಮನೆ ಇದ್ಬಿಡಲ್ಲ, ಬೇರೆ ಯಾರಾದರೂ ಹಾಕಕ್ಕೆ ಬರ್ತಾರೆ. ಹಾಕಕ್ಕೆ ಬಂದಾಗ ನಾವು ಪ್ರೊಟೆಕ್ಷನ್ ಮಾಡಿಕೊಟ್ಟಿರ್ತೀವಲ್ಲ, ಅವರು ಅಷ್ಟು ದೂರ ಇರಬೇಕಾದ್ರೆ ಗೊತ್ತಾಗ್ಬೇಕು ನಮಗೆ ಸೂಚನೆ. ಆ ಥರ ಒಂದು ಪ್ರೊಟೆಕ್ಷನ್ ಮಾಡಿಕೊಟ್ಟಿರ್ತೀವಿ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗಲೂ ಕೂಡ ಅವ್ರು ಹಾಕೋಕ್ಕಾಗಲ್ಲ. ಹಾಗಾಗಿ ನಾನು ಅದಕ್ಕೆ ಹೇಳೋದು, ತೆಗೆಯೋದೇ ಮುಖ್ಯ ಅಲ್ಲ, ತೆಗೆದ ಮೇಲೆ ಅದನ್ನು ಪ್ರೊಟೆಕ್ಷನ್ ಮಾಡಿ ಇಟ್ಕೋಬೇಕು, ಆವಾಗಲೇ ಅದು ಅನುಕೂಲ ಆಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮದ್ದಿಡಿ ಬಗ್ಗೆ ಗುರುಗಳು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬಂದು ಪ್ರಶ್ನೆ ಹಾಕಿ ತಿಳ್ಕೊಬಹುದು ನಿಮ್ಮದು ಮದ್ದಿಡಿ ಬಗ್ಗೆ, ಹಾಗೂ ಪರಿಹಾರಗಳನ್ನ ಕೂಡ ಕಂಡುಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.